ಅದೇ ಸಗಣಿ ಗೊಬ್ಬರ ಬಿಟ್ಟರೆ ಹಾಕಲ್ಲ. ಅದು ಒಂಥರ ಹಸಿರು ಕಾಣ್ತಿರ್ಲಿಲ್ಲ. ಅದು ಕೆಂಪಿಜಿಗಿ ಗರಿ ಒಣಗೋದು ಇದು ಭಾಳ ಇತ್ತು. ಹೊಲಕ್ಕೆ ಅಡಿಕೆ ಕೆಡವಕ್ಕೆ ಬರೀ ಕೂಲಿಯರಿಗೆ ಹೋಗಿ ಯೋಚನೆ ಮಾಡ್ತಾರೆ. ಅಷ್ಟಕ್ಕೆ ಅಡಿಕೆ ಬರ್ತಾ ಇತ್ತು. ನಮ್ಮೂರಾಗ ಹೋಸಲ ಎಷ್ಟು ಅಡಿಕೆ ಬಂದಿದೆ ಅವ್ರ ತೋಟ. ಲಾಭ ಹೆಚ್ಚು, ನಾವು ಹಾಕೋದು ಬಂಡವಾಳ ಕಮ್ಮಿ ಇರ್ತದೆ. ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸ್ವಲ್ಪ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಮ್ಮದು ತಣಿಗೆರೆ, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. 1 ಎಕರೆ. ನಾವು ದಾಯ 8-6 ಕಟ್ಟಿದ್ದೀವಿ. 1000 ಗಿಡ ಅದು. ಈಗ 4 ವರ್ಷ ಗಿಡ. ನಮಗೆ ಆಲ್ಮೋಸ್ಟ್ ಅಲ್ಲೂ ಈಗ ತೋಟ ಕಟ್ಟೋದಕ್ಕಿಂತ ಮುಂಚೆ ಅಷ್ಟಕ್ಕಷ್ಟೇ ಬೆದ್ದು ಭತ್ತ ನೋಡಿದ್ವಿ. ಈಗ ತೋಟ ಕಟ್ಟಿದ ಮೇಲೆ ಒಂದು 4-5 ವರ್ಷದಿಂದ ಅಷ್ಟೇ ಅಡುಗೆ ಅನುಭವ ಬರೋದು ನಮಗೆ. ಹೋದ ವರ್ಷ ಇದೇ ಕೆಲಸ ಮಾಡಿದ್ವಿ. ಗೊಬ್ಬರ ಹಾಕ್ತಿದ್ವಿ. ಅದೇ ಸಗಣಿ ಗೊಬ್ಬರ ಬಿಟ್ಟರೆ ಹಾಕಲ್ಲ. ಅದು ಒಂಥರ ಹಸಿರು ಕಾಣ್ತಿರ್ಲಿಲ್ಲ ಅವರು. ಅದೇ ಕೆಂಪಿಜಿಗಿ ಗರಿ ಒಣಗೋದು ಇದು ಭಾಳ ಇತ್ತು. ನಮ್ಮೂರಾಗ ನಮ್ಮ ಫ್ರೆಂಡೇ ಯತಿರಾಜ್ ಅಂತೇಳಿ ಅವ್ರದ್ದು ಅಡಿಕೆ ತೋಟ ಇತ್ತು. ಸ್ಟಾರ್ಟಿಂಗ್ ಏನು ಗಿಡ ಇದ್ದಿಲ್ಲ ಅವರು. ಅವ್ನು ನಾನು ಹೇಳೋಣ ಡಾಕ್ಟರ್ ಸಾಯಿಲ್ ಹಾಕು ಚೆನ್ನಾಗಿ ಬರೋದು ಅಂತಂದು. ಅವ್ರು ಆ ಹೊಲಕ್ಕೆ ಅಡಿಕೆ ಕೆಡವಕ್ಕೆ ಬರೀ ಕೂಲಿಯರಿಗೆ ಹೋಗಿ ಯೋಚನೆ ಮಾಡ್ತಾರೆ. ಅಷ್ಟಕ್ಕೆ ಅಡಿಕೆ ಬರ್ತಾಯಿತ್ತು. ನಮ್ಮೂರಾಗ ಹೋಸಲ ಎಷ್ಟು ಅಡಿಕೆ ಬಂದಿದೆ ಅವ್ರ ತೋಟ. ಮುಂಚಿನದ್ದು ತೋಟ ಅಷ್ಟೇ ಇತ್ತು ಅವ್ರದ್ದು. ಡಾಕ್ಟರ್ ಸಾಯಿಲ್ ಹಾಕಿದ ಮೇಲೆ ಬರೀ ಕೂಲಿಯರಿಗೆ ಹೋಗಿ ಯೋಚನೆ ಮಾಡೋರು ಹೊಲಕ್ಕೆ. ಭಾರಿ ಹೊರಕ್ಕೆ ಅಂತ ಅದು. ನಾವು ತೋಟ ನೋಡಿ ಅವ್ರು ಹೇಳೋರು ಭಾಳ ಹೇಳೋರು. ನಮ್ಮ ಫ್ರೆಂಡೇ ಭಾಳ ಹೇಳೋರು. ಬಿಡಪ್ಪ ಅವಕ್ಕೆಲ್ಲ ಏನು ಬಂಡವಾಳ ಹಾಕೋಣ, ಮಾಲ್ ಬಂದು ಫಸಲು ಬಂದ ಮೇಲೆ ಬಂಡವಾಳ ಹಾಕ್ಬೋದು, ಎಲ್ಲಿಂದ ಹಾಕೋಣ ಅಂತೇಳಿ ಸುಮ್ಮನೆ ಇದ್ದೆ. ಅದು ನೋಡಿಕ್ಕಿಂತ ನಾನು TV ಫೇಸ್ಬುಕ್ ನೋಡಿದ ಮೇಲೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಡಾಕ್ಟರ್ ಸಾಯಿಲ್ ತರಿಸಿದ್ದು. ಅಲ್ಲ, ಇದು ಲಾಭ ಹೆಚ್ಚು, ನಾವು ಹಾಕೋದು ಬಂಡವಾಳ ಕಮ್ಮಿ ಇರ್ತದೆ. ಡಾಕ್ಟರ್ ಸಾಯಿಲ್ ಹಾಕಿದ ಮೇಲೆ ನಮ್ಗೆ ಸ್ವಲ್ಪ ಪ್ಲಸ್ ಅಂದಾಗಿರೋದು. ಅದಕ್ಕಿಂತ ಮುಂಚೆ ನಮಗೆ ಅಡಿಕೆ ಅಷ್ಟು ಏನು ಮಾಡಿದ್ರು ಅಷ್ಟು ಕಷ್ಟ ಅನಿಸುತ್ತು. ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸ್ವಲ್ಪ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆಮೇಲೆ ಇದು ಕುಂಚಿ ಈಗಷ್ಟೇ ಹಿಡಿದಿರೋದು. ಇದು 2 ಸಲ ಹಾಕಿದ ಮೇಲೆ ಮುಂಚೆ ಈ ಥರ ಕುಂಚಿ ಇದ್ದಿಲ್ಲ. ಹಾಕಿದ ಮೇಲೆ ನನಗೆ 90% ಪ್ಲಸ್ ಅನಿಸ್ತದೆ. ಆಮೇಲೆ ಗಿಡ ಈ ಥರ ನೋಡೋಕ್ಕಷ್ಟು ಗ್ರೋಮ ಕಾಡ್ತದಲ್ಲ ಗ್ರೋಗೆ. ಆಮೇಲೆ ಒಡಕಾಗೋದಾಗಲಿ, ಆಮೇಲೆ ಕಾಳುದ್ರದಾಗಲಿ ಏನೋ ಯಾತೋದಿಲ್ಲ. ಪರವಾಗಿಲ್ಲ, ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ. ಇನ್ನು ಟೈಮಿಗೆ ಹೇಳಿ ಬರ್ತಾರೆ. ಇದು ಈ ಥರ ಬೆಳೆಸ್ರಿ, ಈ ಥರ ಈಗ 15 ರೂಪಾಯಿ ನೀರು ಬಿಡ್ರಿ, ನೀವು ಒಣಸಿ ನೀರು ಬಿಡ್ರಿ, ಅತಿ ನೀರು ಬಿಡಬೇಡ್ರಿ ಅಂತ ಹೇಳ್ತಾರೆ. ಗಣೇಶ ಕೊಡ್ತಾರೆ. ಮೊದಲು ಗಟ್ಟಿ ಇತ್ತು, ಬಳ್ಳಿ ಕೂಡ ನಾಡ್ದಲ್ಲ. ಈಗ ಹೊಲ ಹೊಡ್ಯೋಕ್ಕೂ ಚೆನ್ನಾಗತ್ತೆ, ನೆಲ ಕೇಳ್ತೈತಿ. ಈಗ ಅವಾಗ ಬಾಡಿ ಸೆಡವತ್ತು ಕಲ್ಲು ಏರಿದ್ರು ನೆಲ ಕೇಳ್ತದಿಲ್ಲ. ಇದು ಐತಿ. ನಮಸ್ಕಾರ.